ವಸತಿ ಹಗರಣದ ನ್ಯಾಯಾಂಗ ತನಿಖೆಗೆ ಆಗ್ರಹ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ರಾಜೀವ್ ಗಾಂಧಿ ವಸತಿ ನಿಗಮದ ಹಗರಣದ ತನಿಖೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ವಸತಿ ನಿಗಮದಲ್ಲಿ ತಮಗೆ ಬೇಕಾದವರಿಗೆ ಹಣ ಪಡೆದಷ್ಟು ವಸತಿ ಮಂಜೂರು ಮಾಡಲಾಗಿದೆ ಎಂದು ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮ ಹಾಗೂ ಅಂಬೇಡ್ಕರ್ ವಸತಿ ನಿಗಮಕ್ಕೆ ಡಂಗಾಪುರ, ಕವಲಗ ಗ್ರಾಮ ಪಂಚಾಯಿತಿಗಳಿಂದ ದೂರು ಸಲ್ಲಿಸಲಾಗಿದೆ. ಕರ್ನಾಟಕದ 224 ಶಾಸಕರಲ್ಲಿ ಅತಿ ಭ್ರಷ್ಟ ಶಾಸಕ BR ಪಾಟೀಲ ಆಗಿದ್ದಾರೆ. ಆದರೆ ತಮಗೆ ಪಾಲು ಸಿಕ್ಕಿಲ್ಲವೆಂದು ಸತ್ಯ ಸಂಸದನ ವೇಷ ಧರಿಸಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರಿಗೆ ನಿಜವಾಗಿ ಜನಪರ ಕಾಳಜಿ ಇದ್ರೆ ತಮ್ಮ ಅಣ್ಣನ ಮಗ KMF ಅಧ್ಯಕ್ಷ RK ಪಾಟೀಲ ಕ್ಷೇತ್ರದಲ್ಲಿ ಮಾಡುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲಿ, ಇಲ್ಲವೇ ತನಿಖೆ ನಡೆಸಲಿ. ಹಾಕೊಂಡ್ಬಂದಿದ್ದಾರೆ, ಅವ್ರಿಗೆ ಮನೆಗಳಾಗ್ಯವ. ನಾನು ಲೆಟರ್ ಕೊಟ್ಟದ್ದು ಆಗಿಲ್ಲ ಸಂತೇಶಿಂದೇನು ವೈರಲ್ ಮಾಡಿದ್ದಾರೆ. ಇದು ಅವರು ಏನು ತೋರಿಸ್ತದ ಅಂತಂದ್ರೆ, ನಾನು ಭ್ರಷ್ಟ ಇಲ್ಲ ಅಂಬಾದ ಒಂದು ವಿಚಾರ ಎಲ್ಲರಿಗೆ ಒಂದು ಒಳ್ಳೆಯದೇ ಅಂತ ಈ ಮಾತು ಹೇಳಿದಾರ. ಬಹುಶಃ BR ಪಾಟೀಲರು ಅವರಷ್ಟು ಭ್ರಷ್ಟರು ಮತ್ತು ಹೇಳೋದೊಂದು ನಡೆಯೋದೊಂದು ಮಾಡೋದೊಂದು ಇಡೀ 224 ಶಾಸಕರಲ್ಲಿ ಯಾರೂ ಇಲ್ಲ, ಇವರು ಒಬ್ಬರೇ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಮನೆಗಳು 950 ಮನೆಗಳೇನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಕೊಂಡ್ಬಂದಿದ್ದಾರೆ ಅಂತ ಹೇಳ್ತಾರ. ಅದರಲ್ಲಿ ಅವ್ರ ಪಂಚಾಯತಿಗಳೇ ಇವ ಏನು ಕಡಗಂಚಿ, ಮುನ್ನೋಳಿ, ಕೌಲ್ಗ, ಗಂಗಾಪುರ, ದರ್ಗಾಸಿರ, ಇಪ್ಪಂಸಿರದ ಇವೇನು ಗ್ರಾಮ ಪಂಚಾಯತಿಗಳು ಕಾಂಗ್ರೆಸ್ ಗ್ರಾಮ ಪಂಚಾಯತಿಗಳು ಅಧ್ಯಕ್ಷರಿದ್ದಾರೆ, ಅವ್ರದ್ದೇ ಮೆಜಾರಿಟಿ ಅದ. ಮತ್ತು BR ಪಾಟೀಲರು ಲೆಟರ್ ಒಯ್ದೇ ಅವರು ಹಾಕೊಂಡ್ಬಂದಿದ್ದಾರೆ. ಅವ್ರು ಲೆಟರ್ ಕೊಟ್ಟೆ ಲೆಟರ್ ತೊಗೊಂಡೆ ಇವತ್ತು ಮನೆಗಳು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಸ್ವತಃ ಹೇಳ್ತಾರ ದುಡ್ಡು ಕೊಟ್ಟು ಹಾಕೊಂಡ್ಬಂದಾರ ಅಂತ ಹೇಳಿ ಅವ್ರ ಪಂಚಾಯತ್ನವರಿಗೆ, ಅವ್ರ ಅಧ್ಯಕ್ಷರಿಗೆ ಇವತ್ತು ಹೇಳ್ತಾರೆ. BR ಪಾಟೀಲರು ಇವತ್ತು ಈ ಮನೆಗಳೇನವ, ಒಂದು ಊರಾಗ ಒಂದು ಮನೆಗೆ 25,000 ರೂಪಾಯಿ ಕಲೆಕ್ಷನ್ ಮಾಡಿರ್ತಾರ, ಒಂದು ಊರಾಗ 15,000 ರೂಪಾಯಿ ಒಂದು ಮನೆಗೆ ಕಲೆಕ್ಷನ್ ಮಾಡಿರ್ತಾರ. ಅದು ಅವ್ರ ಅಣ್ಣನ ಮಗ RK ಪಾಟೀಲ್ ಅಂತ ಏನ್ KMF ಅಧ್ಯಕ್ಷರಿದ್ದಾರ. BR ಪಾಟೀಲ್ ನಾಮಕಾವಸ್ಥೆ ಶಾಸಕರು. ಎಲ್ಲ ಆಗು ಹೋಗುಗಳು ಕ್ಷೇತ್ರದಲ್ಲಿ ಇವತ್ತು RK ಪಾಟೀಲ್ರೇ ನೋಡ್ತಾ ಇದ್ದಾರೆ. ಅಲ್ಲಿಂದ ಇನ್ನೊಂದು ಏನಪ್ಪಾ ಅಂತಂದ್ರೆ, BR ಪಾಟೀಲ್ರು ಆರ್ಟ್ಸ್ ಬಂದ್ಬಿಡುತ್ತೆ. ಒಬ್ಬ ಇಲಾಖೆಗೂ ಒಬ್ಬರಿಗೆ ತಮ್ಮ ಕಾರ್ಯಕರ್ತರಿಗೆ ನಿಮಿಷ, PWಗೆ ಒಬ್ರು, ಜಿಲ್ಲಾ ಪಂಚಾಯತಿಗೆ ಒಬ್ರು, MIಗೆ ಒಬ್ರು, ಹಿಂಗೆ ಒಂದೊಂದು ಇಲಾಖೆಗೆ ಒಬ್ಬೊಬ್ರು ತಮ್ಮ ಹಳೆ ಬಹಳ ಬೇಕಾದ ಕಾರ್ಯಕರ್ತರಿಗೆ ಒಬ್ಬೊಬ್ರಿಗೆ ನಿಮಿಷ. ಅವರು ಯಾವುದೇ ಗುತ್ತಿಗೆದಾರ ಅಂದ್ರೆ ರೋಡ್ ಯಾವುದೇ ಕೊಡೋದಾಗ್ಲಿ, ಯಾವುದೇ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೊಡೋದಾಗ್ಲಿ, ಗುತ್ತಿಗೆದಾರಗ ಪರ್ಸೆಂಟೇಜ್ ಮಾತಾಡಿ ಅಷ್ಟು ಪರ್ಸೆಂಟೇಜ್ ತಗೊಂಡು RK ಪಾಟೀಲ್ ಕೊಡ್ತಾರೆ. ಇವತ್ತು ನನ್ನ ಹಿಂದಿನ ಒಂದು ನಾವು ಶಾಸಕಿದ್ದಾಗ ಏನು 300 ಕೋಟಿ ರೂಪಾಯಿ ಒಂದು ಬಹಳಷ್ಟು ಕೆಲಸಗಳು ಪೆಂಡಿಂಗ್ ಉಳಿದಿದ್ದವು ನಮ್ಮ ಕೈಲಿ. ಅವು ಕೂಡ ಇವತ್ತು 10% ಇವತ್ತ ಕಲೆಕ್ಷನ್ ಮಾಡ್ಕೇಸಿಂದ ಇವತ್ತು ದುಡ್ಡು ಹೋಗಿದ್ದಾರೆ. ಯಾವುದೇ ಕೆಲಸ ಕೊಡ್ಬೇಕಾದ್ರೆ ಪರ್ಸೆಂಟೇಜ್ ಆ ಇಲಾಖೆಗೆ ಯಾರು ವಾದಿಸ್ತಾರ ಅವ್ರಿಗೆ ಪರ್ಸೆಂಟೇಜ್ ಮಾಡಿ RK ಪಾಟೀಲ್ ಕೊಡ್ಬೇಕು. ಇವತ್ತು ಸಂತೋಷ್ ನಿಂಗಳ್ಳಿ ಅಂತ ಇಲ್ಲೇ ಗುಲ್ಬರ್ಗದಲ್ಲಿ ಒಂದು ರೂಮ್ ಹಿಡಿದು 4-5 ಕಾಂಪ್ಯೂಟರ್ಗಳು ಇಟ್ಟು ಎಲ್ಲ ಜೈಗಳು AWಗಳು ಆ ರೂಮಿಗೆ ಬಂದು ಯಾವುದೇ ಉದ್ಯೋಗ ಖಾತ್ರಿದು ಇವತ್ತ ಇದು ತೆಗಿಬೇಕಾದ್ರೆ ಏನಂತಾರೆ
NMR ತೆಗಿಬೇಕಾದ್ರೆ ಅವ್ರ ಮನೆಯಲ್ಲಿ ತೆಗಿಬೇಕು. ಇವತ್ತು ಯಾವ ರೀತಿ NMR ತೆಗಿದಾರಂತಂದ್ರ ಬಾಂಬೆದಾಗ ಇದ್ದವರು ಅವ್ರ ಹೆಸರುನವ, ಇವತ್ತು ಬೇರೆ ಕಡೆ ಬೆಂಗಳೂರದಾಗ ಇದ್ದವರು ಅವ್ರ ಹೆಸರುನವ, ಸತ್ತವ್ರ ಹೆಸರು ಕೂಡ ಇವ. ಈಗ ಅದು ಮೊನ್ನೆ ತಮ್ಮನ್ನ ಪ್ರೆಸ್ ಮೀಟ್ ಮಾಡಿದ 465 ಬಾವಿಗಳು ಏನು ತಂದಿದ್ದಾರೆ ಉದ್ಯೋಗ ಖಾತ್ರಿದಾಗ. ಉದ್ಯೋಗ ಖಾತ್ರಿದಾಗ ಆ ಸೆಂಕ್ಷನ್ ಆಗಿತ್ತು ಅಂತಂದ್ರೆ ಕೂಲಿಕಾರರಿಗೆ ಹಚ್ಚಿ ಕೆಲಸ ಮಾಡಬೇಕು. ಬಾವಿ ಮಾಡಿ ರೈತರಿಗೆ ಅನುಕೂಲವ. ಆದ್ರೆ ಯಾವ ಸ್ಕೀಮ್ನಾಗ ತಂದಿರಿ ಆ ಸ್ಕೀಮ್ನಾಗ ಇವತ್ತು ಅವ್ರು ಮಷಿನ್ ಹಚ್ಚಿ ಮಾಡಿರ್ತಾರೆ, ಕೂಲಿಕಾರರಿಗೆ ಹಚ್ಚಿ ಮಾಡ್ತಾ ಇದ್ದಾರೆ. ಅದು ನಾವು CS ಕಂಪ್ಲೇಂಟ್ ಮಾಡಿದ್ರು, ತಮ್ಗೂ ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೆ ಹೇಳಿದ್ರು. ಇವತ್ತು CS ಎಲ್ಲಿವರೆಗೆ ಬಂದಿದ್ದಾರೆ ಅಂತಂದ್ರೆ ಏನೂ ಕೇಳ್ತಾ ಇಲ್ಲ. ಇವತ್ತು ನಾನು ಮತ್ತೆ ಬೆಂಗಳೂರಿಗೆ ಹೋಗಿ ಉದ್ಯೋಗ ಖಾತ್ರಿ ನರೇಗಾದ ಏನು ಕಮಿಷನರ್ ಇದ್ದಾರೆ ಅವರಿಗೆ ನಾನು ಭೇಟಿಯಾಗಿ ಕೇಳಿದಾಗ ಇಲ್ಲ ನನಗೆ CS ಅವ್ರು ಫೋನ್ ಮಾಡ್ಯಾರ, ವಾಪಸ್ ವಿಡಿಯೋ ಸಸ್ಪೆಂಡ್ ಮಾಡೀನಿ, ಒಬ್ಬ ಇಂಜಿನಿಯರಿಂಗ್ ಸಸ್ಪೆಂಡ್ ಮಾಡೀನಿ ಅಂತ. ಇಂಜಿನಿಯರಿಂಗ್ ಸಸ್ಪೆಂಡ್ ಮಾಡಿಲ್ಲ, ಯಾರಿಗೆ ಮಾಡಿಲ್ಲ, ಸುಳ್ಳು ಹೇಳಿಲ್ಲ. CS ಒಬ್ಬ ವಿಡಿಯೋ ಸಸ್ಪೆಂಡ್ ಮಾಡಿ ಮತ್ತೆ BR ಪಾಟೀಲ್ ಹೇಳೋದ್ ಬಳಕ ಮತ್ತೆ ರಿವೋಕ್ ಮಾಡಿಸಿಂದ ಮತ್ತೆ ಅದು BR ಪಾಟೀಲ್ ಊರಿನ ಸರ್ಸಾಂಬಕ್ಕೆ ಮತ್ತೆ ಆ ವಿಡಿಯೋ ಕೊಟ್ಟಾರ. ಯಾವ ತಾಲೂಕದಾಗ ಸಸ್ಪೆಂಡ್ ಆಗಿರ್ತಾರ ಬೇರೆ ತಾಲೂಕಕ್ಕೆ ಹೋಗ್ತಾರೆ ಬಹಳಷ್ಟು ನೌಕರರು. ಇಲ್ಲ ಅದೇ ತಾಲೂಕಲ್ಲಿ ಅವ್ರ ಪಂಚಾಯತಿಗೆ ಕೊಟ್ಟಿದ್ದಾರೆ. ಇದೊಂದು ನಮ್ಮ